ಚರಾಚರ ಜ್ಞಾನದಾತಂ ಸಕಲ ಲೋಕೋದ್ಧಾರಕಂ ಸರ್ವ ಪಾಪಂ ಪರಿಹಾರಂ. ಮನೆಯ ಸದಸ್ಯ ದೀಪಕ್ ಈ ಬಾರಿ ವೆಂಕಟೇಶ್ವರನ ದರ್ಶನಕ್ಕೆ ಹೋಗುವ ಕನಸನ್ನ ಹೊತ್ತಿದ್ರು. ಟಿಕೆಟ್ ಸಿಗದ ಕಾರಣ ಕೊಂಚ ಬೇಸರಗೊಂಡಿದ್ದ ಕುಟುಂಬ ಈ ಬಾರಿ ಇನ್ನು ವಿಶೇಷವಾಗಿ ವೈಕುಂಠ ಏಕಾದಶಿ ಆಚರಣೆಗೆ ಮುಂದಾಗಿದ್ದು ಮನೆಯಲ್ಲೇ ವಿಗ್ರಹದ ಪ್ರತಿರೂಪ ಪ್ರತಿಷ್ಠಾಪಿಸಿ ತಳಿರು ತೋರಣಗಳಿಂದ ವಿದ್ಯುತ್ ದೀಪಗಳಿಂದ ಮನೆಯನ್ನ ಸಿಂಗರಿಸಿ ಭಕ್ತಿ ಭಾವವನ್ನ ಮೆರೆಯುತ್ತಿದ್ದಾರೆ. ಇನ್ನು ವಿಶೇಷವಾಗಿ ತಿರುಪತಿಯ ವೆಂಕಟೇಶ್ವರನ 6 ಅಡಿಯ ಪ್ರತಿಮೆಯ ರೂಪವನ್ನ ಮನೆಯ ಸದಸ್ಯರೇ ಸೇರಿ ತಯಾರಿ ಮಾಡಿದ್ದಾರಂತೆ. ಸುಮಾರು 15 ದಿನಗಳಿಂದ ದೇವರ ವಿಗ್ರಹದ ಸಂಪೂರ್ಣ ಪ್ರತಿರೂಪವನ್ನ ಮನೆಯಲ್ಲೇ ತಯಾರಿಸಿರುವ ಕಲೆಗಾರರು ಇವರು. ಹಯಗ್ರೀವವಂದಿತಂ ಅಶ್ವಗುರು ಪೂಜಿತಂ ಅಮೃತಾತ್ಮಂ ಗುರುದೇವಂ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ. ಚರಾಚರ ಜ್ಞಾನದಾತಂ ಸಕಲ ಲೋಕೋ. ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಈಗಾಗಲೇ ಮಧ್ಯರಾತ್ರಿಯಿಂದಲೇ ದೇವಸ್ಥಾನಕ್ಕೆ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಆದ್ರೆ ಬೆಂಗಳೂರು ನಗರದ ಬೊಗ್ಗರಂ ಕುಟುಂಬಕ್ಕೆ ವೈಕುಂಠೇಶ್ವರ ಅಂದ್ರೆ ದೇವರೇ ಅವ್ರ ಮನೆಗೆ ಲಗ್ಗೆ ಇಟ್ಟಿರುವಂತಹದ್ದು. ಸೊ ಮನೆಯ ಹಿರಿಯರಾದಂತಹ ವಿಜಯ ಶ್ರೀಕಂಠಮ್ಮ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಮೊದಲನೇದಾಗಿ ನಿಮಗೆ ಏನು ವೈಕುಂಠ ಏಕಾದಶಿಯ ಶುಭಾಶಯಗಳಮ್ಮ. ನಿಮಗೂ ಶುಭಾಶಯ. ವೈಕುಂಠ ಏಕಾದಶಿ ಶುಭಾಶಯ ನಿಮಗೂ. ಅಮ್ಮ, ಈಗಾಗಲೇ ತುಂಬಾ ವರ್ಷಗಳಿಂದ ನೀವು ಏನು ವೈಕುಂಠ ಏಕಾದಶಿನ ನಡೆಸ್ಕೊಂಡು ಬರ್ತಾ ಇದ್ದೀರಾ, ಪೂಜೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ. ಏನಮ್ಮ ಇದು ವೈಕುಂಠ ಏಕಾದಶಿ ಅಂದ್ರೆ ಏನು, ಯಾಕೆ ಮಾಡ್ತೀರಾ? ಆ್ಯಕ್ಚುಲ್ ಆಗಿ ವೈಕುಂಠ ಏಕಾದಶಿ ಅಂದರೆ ತಿರುಪತಿನಲ್ಲಿ ತುಂಬ ಗ್ರ್ಯಾಂಡು. ಅಲ್ಲಿಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ. ಎಷ್ಟು ದಿವಸದ್ದು ನಾವು ಟಿಕೆಟ್ ಬುಕ್ ಮಾಡಿದ್ರೂ ಸಿಕ್ಕೋದಿಲ್ಲ. ನಮ್ಗೆ ಅವಾಗ ಏನು ಅನಿಸ್ತು ಅಂದರೆ ಬೇಡ, ಅದ್ರ ಬದಲು ಅಲ್ಲಿಗೆ ನಾವು ಹೋಗೋ ಬದಲು ನಮ್ಮ ಮನೆಗೆ ದೇವ್ರನ್ನ ಕರೆಸ್ಕೊಂಡ್ಬಿಟ್ಟು ತೃಪ್ತಿಯಾಗಿ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಪರಮಾತ್ಮನ ನೋಡಿಕೊಂಡು ಇಲ್ಲೇ ಇದ್ಬಿಡೋಣ ಅನ್ನೋ ಆಸೆಗೋಸ್ಕರ ನಾವು ಇಲ್ಲಿ ವೆಂಕಟರಮಣ ಸ್ವಾಮಿನ ಮಾಡಿದ್ದೀವಮ್ಮ. ಇವತ್ತು ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ದೀರಾ, ಸಾಕಷ್ಟು ಅಲಂಕಾರಗಳನ್ನ ಮಾಡಿದ್ದೀರಾ. ಎಷ್ಟು ವರ್ಷದಿಂದ ನೀವು ಇದನ್ನ ಅಂದ್ರೆ ವೈಕುಂಠ ಏಕಾದಶಿನ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿನೇ ಇಲ್ಲಿ ಕರೆಸ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಇದು ಮಾಡ್ಕೊಂಡು ಬರ್ತಾ ಇರುವಂತದ್ದಮ್ಮ? ಇವಾಗ 3 ವರ್ಷದಿಂದ ಮನೆಯಲ್ಲೇ ಮಾಡಿ ಎಲ್ಲರಿಗೂ ಹೇಳಿ ದಿವಸ ಸಾಯಂಕಾಲದೊತ್ತು ಭಜನ್ಸು ಆ ಥರ ಎಲ್ಲ ಇಟ್ಕೊಂಡು ಎಲ್ಲರೂ ಬಂದು ದೇವ್ರನ್ನ ನೋಡಿಕೊಂಡು ದೇವ್ರ ಹತ್ರ ಆಶೀರ್ವಾದ ತೊಗೊಂಡು ಹೋಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀವಮ್ಮ. ಸೊ ವೈಕುಂಠ ಏಕಾದಶಿ ಅಂತಂದ್ರೆ ಒಂದು ಉಪವಾಸ, ವ್ರತ, ಒಂದಷ್ಟು ಪೂಜೆಗಳಿರ್ತವೆ. ಅಂದ್ರೆ ಸುಮಾರು ಇದು 1 ವಾರಗಳ ಕಾಲ ನೀವು ಮಾಡ್ತೀರಾ. ಸೊ ಏನೇನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀರಾ? ಯಾವ ರೀತಿಯಾಗಿ ದೇವರಿಗೆ ನಿಮ್ಮ ಏನು ಹಾಡುಗಳ ಮೂಲಕ ಆಗ್ಲಿ ಏನೇನೆಲ್ಲ ಮಾಡ್ತೀರಮ್ಮ? ಆ್ಯಕ್ಚುಲಾಗಿ ಬೆಳಗ್ಗೆ ಎಲ್ಲ ಪೂಜೆ, ವೆಂಕಟರಮಣ ಸ್ವಾಮಿ ಸಹಸ್ರನಾಮ ಆ ಥರ ಎಲ್ಲ ಹೇಳಿ ಆಮೇಲೆ ದೇವರಿಗೆ ಭಜನೆ ಹಾಡಿಬಿಟ್ಟು ನೈವೇದ್ಯಕ್ಕೆ ಒಂದೊಂದು ಏಕಾದಶಿ ದಿವಸ ಅಂದರೆ ಉಪವಾಸ ಇರೋದರಿಂದ ಬೇಯಿಸಿರೋದೇನು ಮಾಡೋದಿಲ್ಲ. ಅದರಿಂದ ಭತ್ತದರಳು, ರಸಾಯನ, ಬೇಲದ ಹಣ್ಣು ಅಂಥದ್ದೆಲ್ಲ ಮಾಡಿ ಪ್ರಸಾದ ತೊಗೊತೀವಿ. ಅದನ್ನೇ ನೈವೇದ್ಯ ಮಾಡ್ತೀವಿ ಆವತ್ತು ದೇವ್ರಿಗೂ. ನೆಕ್ಸ್ಟ್ ಡೇಯಿಂದನೂ ಒಂದೊಂದು ದಿವಸ ಒಂದೊಂದು ಸ್ವೀಟು ಆ ಥರ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡ್ತೀವಿ. ಸಾಯಂಕಾಲದ ಹೊತ್ತು ವಿಷ್ಣು ಸಹಸ್ರನಾಮ ಹೇಳೋದು, ಗುರು ಪಕ್ಕ ಕೂತ್ಕೊಂಡು ಭಜನೆ ಹಾಡೋದು ಅಂತೂ 10 ದಿವಸನೂ ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮ ನಡೆಸ್ತೀವಿ. ಅದ್ರ ಮಧ್ಯದಲ್ಲಿ ಯಾರಿಗೆ ಬೇಕಾದರೂ ಬಂದು ಅವರು ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತ ಅನೌನ್ಸ್ ಮಾಡಿರ್ತೀವಮ್ಮ. ಅಷ್ಟೇ ಅಲ್ಲದೆ ತಿರುಪತಿ ವೆಂಕಟೇಶ್ವರನ ಪ್ರತಿರೂಪದ ಜೊತೆಗೆ ವೈಕುಂಠ ದ್ವಾರ ಹಾಗೂ ತಿರುಪತಿ ಹುಂಡಿಯನ್ನ ಕೂಡ ತಯಾರಿಸಿದ್ದಾರೆ. ಇನ್ನು 1 ವಾರಗಳ ಕಾಲ ಮನೆಯಲ್ಲಿ ಈ ಸಂಭ್ರಮ ಮೊಳಗಲಿದ್ದು, ಇನ್ನು ದೇವರಿಗೆ ಬೆಳಗ್ಗೆ ಮಂಗಳಾರತಿ, ಪೂಜೆ, ವಿಶೇಷ ಹೂವಿನಲಂಕಾರ ಮಾಡುವರು. ಸಂಜೆ ಸಮಯ ಸಹಸ್ರನಾಮ, ಕಥೆ, ಶ್ಲೋಕವನ್ನ ಹೇಳುವರು. ಇನ್ನು ಅಕ್ಕಪಕ್ಕದ ಮನೆಯವರಿಗೆ, ಸಂಬಂಧಿಕರಿಗೆ, ಸ್ನೇಹಿತರಿಗೂ ಈ ಪೂಜೆಯಲ್ಲಿ ಭಾಗವಹಿಸಲು ಅವಕಾಶವನ್ನ ನೀಡಲಾಗಿದ್ದು, ಅಕ್ಕಪಕ್ಕದ ಸಾರ್ವಜನಿಕರು ಮತ್ತು ಸ್ನೇಹಿತರ
ಭಕ್ತರೆಲ್ಲ ಬಂದು ವೆಂಕಟೇಶ್ವರನ ದರ್ಶನವನ್ನ ಪಡೆಯುತ್ತಿದ್ದಾರೆ. ರಾಜ್ಯಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ ಎಲ್ಲೆಡೆ ಮನೆ ಮಾಡಿರುವಂಥದ್ದು. ಅದರ ಜೊತೆಗೆ ಸಿಲಿಕಾನ್ ಸಿಟಿಯಲ್ಲಿ ಜನರು ಕೂಡ ಈಗಾಗಲೇ ಭರ್ಜರಿಯಿಂದ ಶುಭ ದಿನವನ್ನ ಆರಂಭ ಮಾಡಿರುವಂತಹದ್ದು. ಎಲ್ಲಾ ಕಡೆಗೂ ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆ ಹಮ್ಮಿಕೊಂಡಿದ್ರೆ, ನಗರದ ಒಂದು ಕುಟುಂಬದಲ್ಲಿ ಇನ್ನೂ ವಿಶೇಷವಾಗಿ ಅವ್ರ ಮನೆಯಲ್ಲೇ ಮಾಡ್ತಾ ಇರುವಂತದ್ದು. ನನ್ನ ಜೊತೆಗೆ ಆ ಕುಟುಂಬದ ಸದಸ್ಯರಾಗಿರುವಂತಹ ದೀಪಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಏನೆಲ್ಲ ವಿಶೇಷವಾಗಿ ಇವತ್ತು ಆಚರಣೆ ಮಾಡ್ತಾ ಇರುವಂತದ್ದು ಸರ್? ಮೊದಲನೇದಾಗಿ ಏನು ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ಸರ್. ಧನ್ಯವಾದಗಳು. ನಿಮ್ಮೆಲ್ಲರೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯಗಳು. ಸರ್, ಈಗ ವೈಕುಂಠ ಏಕಾದಶಿ ಅಂತಂದ್ರೆ ದೇವಸ್ಥಾನಗಳಲ್ಲಿ ನಾವೆಲ್ಲ ಪೂಜೆ ಮಾಡೋದಾಗಿರ್ಬೋದು, ಅಥವಾ ಏನು ವೆಂಕಟೇಶ್ವರನ ದೇವಸ್ಥಾನದಲ್ಲಿ ವಿಶೇಷವಾಗಿ ಮಾಡುವಂಥದ್ದು ನಾವು ನೋಡಿದ್ದೀವಿ. ಆದರೆ ನಿಮ್ಮ ಮನೆಯಲ್ಲೇ ನೀವು ಇವತ್ತು ವಿಶೇಷವಾಗಿ ದೇವರನ್ನ ಕರ್ಕೊಂಬಂದು ಕೂರಿಸಿದ್ದೀರಾ. ಸೊ ಏನು ಸರ್ ಇದರದು ಅಂದರೆ ವಿಶೇಷವೇನು ಸರ್? ನಾನು ಪ್ರತಿ ವರ್ಷ ಪ್ರತಿ ತಿಂಗಳು ತಿರುಪತಿ ಬೆಟ್ಟ ಹತ್ತಿ ಹೋಗಿ ದೇವರ ದರ್ಶನ ಮಾಡ್ಕೊಂಬರ್ತೀನಿ. ಇದು 9 ವರ್ಷದಿಂದ ಮಾಡ್ತಾಯಿದ್ದೀನಿ ನಾನು. ನನಗೆ ಒಂದು 2 ವರ್ಷದ ಮುಂಚೆ ನನಗೆ ಈ ವೈಕುಂಠ ಏಕಾದಶಿ ದಿನ ಅಲ್ಲಿ ತಿರುಪತಿಗೆ ಹೋಗಬೇಕು ಅಂತ ಅನ್ನಿಸ್ತು ನನಗೆ. ಈ ಸಲ ಕೂಡ ಟಿಕೆಟ್ಸ್ ಓಪನ್ ಆದಾಗ ಟ್ರೈ ಮಾಡಿದೆ, ಬಟ್ ದೇವ್ರು ನನ್ನ ಕರೆಸ್ಕೊಳ್ಳಿಲ್ಲ. ಅದಕ್ಕೆ ಈ ಸಲ ಏನು ಮಾಡಿದೆ ಅಂದರೆ ದೇವ್ರನ್ನ ಇಲ್ಲಿ ಕರೆಸ್ಬಿಟ್ಟೆ ನಾನು. ನಾವೆಲ್ಲರೂ ಮನೆಯವರೆಲ್ಲರೂ ಸೇರಿ, ನಮ್ಮ ನೆಂಟರು, ರಿಲೇಷನ್ಸು, ಫ್ರೆಂಡ್ಸು ಎಲ್ಲರೂ ಸೇರಿ ಈ ವೆಂಕಟೇಶ್ವರನ ಮಾಡಿದ್ದೀವಿ ನಾವು. ಇದು ಮಾಡೋದು ಹೆಂಗೆ ಅಂದರೆ ಬರೀ ಮುಖವಾಡ ಇಟ್ಕೊಂಡು ಮಿಕ್ಕಿದ ಬಾಡಿ ಎಲ್ಲ ಫುಲ್ ನಾವು ಮಾಡಿದ್ವಿ. ಅದನ್ನು ಹತ್ತಿ ಹಾಕಿ, ಬಟ್ಟೆ ಹಾಕಿ, ಆಮೇಲೆ ಗ್ಲೌಸ್ ಒಂದು ನಾವು ಅದನ್ನು ತೊಗೊಂಡು ತಯಾರು ಮಾಡಿ, ಓಡೆ ಸ್ಟಫಿಂಗ್ ಎಲ್ಲ ಮಾಡಿ, ಹಾರನ ಹೊಲಿದೆವು. ಸೊ ಎಲ್ಲರೂ ನಾವು ರೆಡಿಮೇಡ್ ಆಚೆ ತಂದು ಇಲ್ಲಿ ನಿಲ್ಲಿಸಿರೋದಲ್ಲ, ನಾವೇ ಮನೆಯವರೆಲ್ಲ ಸೇರಿ ಮಾಡ್ತೀವಿ. ಸೊ ಒಂಥರ ಇದು ಹಬ್ಬದ ಸಂಭ್ರಮ. ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಾಡೋಕ್ಕೆ ನಮ್ಗೆ ಇದನ್ನು. ಸರ್, ನೀವು ಆಗಲೇ ಹೇಳಿದ್ರಿ ಮಾತಾಡ್ತಾ, ನಾನು ವೆಂಕಟೇಶ್ವರನ ಭಕ್ತ, ತಿರುಪತಿಗೆ ಹೋಗ್ಬೇಕಂತ ಸಾಕಷ್ಟು ಬಾರಿ ಅನ್ಕೋತೀನಿ, ಆಗಿಲ್ಲ ಅಂತ. ಬಟ್ ಪ್ರತಿ ತಿಂಗಳು ಹೋಗ್ತೀನಿ ಅಂತ ಹೇಳಿದ್ರಿ. ಸೊ ಯಾಕೆ ಸರ್? ಅದು ಮೂಲ ಕಾರಣ ಏನು? ಅದ್ರ ಜೊತೆಗೆ ಮನೆಯಲ್ಲೇ ಮಾಡೋದಕ್ಕೆ ಮೂಲ ಕಾರಣ ಏನು? ನಾನು ಒಂದಿಷ್ಟು ಬಾರಿ ದೇವ್ರನ್ನ ದರ್ಶನ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ನಾನೇನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಅದಾಗಬೇಕು ಅಂತ ಅಂದ್ಕೊಂಡು ನಾನು 9 ವರ್ಷದಿಂದ ಸತತವಾಗಿ ಕೋವಿಡ್ ಟೈಮಲ್ಲಿ ಬಿಟ್ಟರೆ ಇನ್ಯಾವಾಗಲೂ ಮಿಸ್ ಮಾಡಿಲ್ಲ. ಪ್ರತಿ ತಿಂಗಳು ಹೋಗ್ತಾಯಿನಿ. ದೇವ್ರು ನನ್ನ ಕರ್ಸ್ಕೊತಾ ಇದ್ದಾರೆ. ಹೇಗೋ ಒಂದು ಯಾವುದೋ ಒಂದು ದರ್ಶನ ಯಾರೋ ಕರ್ಕೊಂಡು ಹೋಗ್ತಾರೋ, ಹೆಂಗೋ ಒಂದು ಬೆಟ್ಟದೋ ಫ್ರೀ ದರ್ಶನನೋ ಹೇಗೋ ಒಂದು ಮಾಡಿಕೊಂಡು ಪ್ರತಿ ತಿಂಗಳು ನಾನು ದರ್ಶನ ಮಾಡ್ತಾಯಿದ್ದೀನಿ ನಾನು. ನನಗೆ ಈಗ ಕಲಿಯುಗ ದೈವ ಅಂದರೆ ಇಟ್ ಇಸ್ ನಮ್ಮ ವೆಂಕಟೇಶ್ವರ ಸ್ವಾಮಿನೇ. ತುಂಬ ಯಾವ ದೇವಸ್ಥಾನ ನೋಡಿ ನೀವು, ಈ ದೇವ್ರದ್ದು ಜಾಸ್ತಿ ಭಕ್ತಿ, ಜಾಸ್ತಿ ಪ್ರೀತಿ, ಜನ ಜಾಸ್ತಿ, ದುಡ್ಡು ಜಾಸ್ತಿ ಕೊಡ್ತಾರೆ, ಎಲ್ಲ ಅಲ್ಲೇ ಜಾಸ್ತಿ ಇರೋದು. ಸೊ ನನಗೆ ಈ ದೇವ್ರ ಕಂಡ್ರೆ ಸ್ವಲ್ಪ ನಮ್ಮ ಮನೆ ದೇವ್ರು ಕೂಡ ಇದು. ನನಗೆ ಯಾರೋ ಸ್ವಾಮಿಗೆ ಹೇಳಿದರು, ಆದಷ್ಟು ಮನೆ ದೇವ್ರಿಗೆ ಹೋಗಿ ಬನ್ನಿ ಅಂತ ಹೇಳಿದರು. ಅದು ಹೇಗೋ ಒಂದು ವ್ಯಾಮೋಹ ನನಗೆ ದೇವ್ರಿಗೆ ಚೆನ್ನಾಗಿ ಬೆಳೀತು. ಸೊ ನನಗೆ ಈ ವೆಂಕಟೇಶ್ವರ ಮಾಡಬೇಕಾದ್ರೂ ಕೂಡ ಅಷ್ಟೇ, ಒಂದೊಂದು ಆ ಕೈ ದೇವರು ಯಾವ ಥರ ನಿಂತಿದ್ದಾರೆ, ಅವರು ಈ ಹಸ್ತ ಯಾವ ಥರ ಇದೆ, ಅಭಯ ಹಸ್ತಾನ, ಕೆರಡೆ ಹಸ್ತಾನ, ಈ ಕೈ ಯಾಕೆ ಸೊಂಟದ ಮೇಲೆ ಇಟ್ಕೊಂಡಿದ್ದಾರೆ, ಇವೆಲ್ಲ ನಾವು ಅದನ್ನು ಗೂಗಲ್ ಮಾಡಿ ನೋಡ್ತಾ ಇದ್ದೆ ಅರ್ಥ ಏನು ಅಂತ. ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೆ ಈ ಥರ ಅಂತ. ಸೊ ಒಂದು ದೇವ್ರನ್ನ ಮಾಡಬೇಕಾದ್ರೆ ಬರೀ ಏನೋ ಒಂದು ಬೊಂಬೆ ಮಾಡಿದ್ದು ಅಂತ ಅಲ್ಲ, ಸಂಪೂರ್ಣವಾಗಿ ನಮ್ಮ ಆತ್ಮ ಒಳಗಡೆ ಹೋಗಿ ಅದನ್ನು ದೇವ್ರನ್ನ ಮಾಡಿರೋದು. ನಮ್ಗೆ ತುಂಬ ಸಂತೋಷ ಆಯ್ತು ಅದನ್ನು ಮಾಡಬೇಕಾದ್ರೆ. ಸರ್, ಅಂದರೆ ಅದನ್ನೆಲ್ಲ ಪ್ರಿಪ್ರೇಷನ್ ಬಗ್ಗೆ ಹೇಳಿದ್ರಿ ಸಾಕಷ್ಟು. ಅಂದರೆ ಹೇಗೆ, ಯಾವಾಗ, ಏನೇನೆಲ್ಲ ಪ್ರಿಪ್ರೇಷನ್ ಮಾಡಿದ್ರಿ ಅಂತೇಳಿ. ಈ ಊಟದ ವಿಚಾರ ಅಂತ ಬಂದಾಗ, ಹಬ್ಬದ ಊಟದ ವಿಚಾರ ಅಂತ ಬಂದಾಗ ನೀವು ಉಪವಾಸ ಮಾಡ್ತೀರಾ, ಹೇಗೆ ಸರ್? ಪ್ರತಿ ತಿಂಗಳೂ ಏಕಾದಶಿ ನಾನು ಮಾಡ್ತೀನಿ. ಈ ಸಲ ವೈಕುಂಠ ಏಕಾದಶಿ ಇವತ್ತು ಇನ್ನೂ ಜಾಸ್ತಿ ಶ್ರೇಷ್ಠ. ಯಾಕೆ ನಾವು ಅದನ್ನು ಏಕಾದಶಿ ದೊಡ್ಡವರೆಲ್ಲ ಮಾಡೋದು ಒಂದು ಅರ್ಥ ಇದೆ, ಉಪವಾಸ ಏನಕ್ಕೆ ಮಾಡಬೇಕು ಅಂತ. ಟೆಕ್ನಿಕಲಿ ಹೇಳಬೇಕು ಅಂದರೆ ನಮ್ಮ ಬಾಡಿಗೆ ಒಂದು ಬ್ರೇಕ್ ಬೇಕು. ಸೊ ಆ ಬ್ರೇಕ್ ಕೊಡೋದೇ ಇದು. ಇದರಿಂದ ನಮ್ದೆಲ್ಲ ಬಾಡಿ ಎಲ್ಲ ಟೋನ್ ಆಗುತ್ತೆ. ಪ್ಲಸ್ ನಮಗೆ ದೇವರಲ್ಲಿ ಒಂದಾಗಕ್ಕೆ ವೈಕುಂಠ ಏಕಾದಶಿ ಇವತ್ತಿನ ದಿನ ವೈಕುಂಠ ದ್ವಾರ ಓಪನ್ ಆಗಿರುತ್ತೆ. ಸೊ ಈ ದಿನ ನಾವು ಏಕಾದಶಿ ನಾವು ಒಂದೊತ್ತು ತಿಂದು ಅಥವಾ ಬರೀ ಹಣ್ಣು ಹಂಪಲ ತಿನ್ಕೊಂಡಿದ್ದರೆ ದೇವರಿಗೆ ಹತ್ತಿರ ಆಗ್ತೀವಿ, ದೇವರಿಗೆ ಪ್ರಿಯರಾಗ್ತೀವಿ ನಾವು. ಸರಿ, ಸುಮಾರು 1 ವಾರಗಳ ಕಾಲ ಮನೆಯಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ನಿಮ್ಮ ಮನೆಯಲ್ಲಿ ಅಡಗಿರುತ್ತೆ. ಅದ್ರ ಜೊತೆಗೆ ಅಂದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಾರಾ, ಬಂದು ಭಾಗಿಯಾಗ್ತಾರಾ? ಅವರೆಲ್ಲ ಯಾವ ರೀತಿಯಾಗಿ ಮಾತಾಡ್ತಾರೆ, ಏನು ಹೇಳ್ತಾರೆ ನಿಮ್ಮ ಅಂದ್ರೆ ನಿಮ್ಮ ಮನೆಯಲ್ಲಿ ನಡೆಯುವಂಥ ಹಬ್ಬದ ಬಗ್ಗೆ, ಸಡಗರದ ಬಗ್ಗೆ ಏನು ಹೇಳ್ತಾರೆ? ಇದು
ಈಗ ನಮ್ಮ ಇದು ಅಪಾರ್ಟ್ಮೆಂಟಲ್ಲಿ ಫ್ರೆಂಡ್ಸ್ ಎಲ್ಲ ಬರೆದು ಹೆಲ್ಪ್ ಮಾಡ್ತಾರೆ, ರಿಲೇಟಿವ್ಸು, ನಮ್ಮ ಅಕ್ಕಂದರು, ಹೆಣ್ಣು ಮಕ್ಕಳು ಎಲ್ಲರೂ ಬಂದು ಎಲ್ಲರೂ ಸಹಾಯ ಮಾಡ್ತಾರೆ ಮಾಡೋಕ್ಕೆ. ಇದನ್ನು ಮಾಡಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಇದೆಲ್ಲ ಮಾಡ್ತೀವಿ ನಾವು. ಆವಾಗ ಮಾಡಿದಾಗ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಫ್ಯಾಮ್ಲಿ ಬೇರೆ 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 ಆದರೂ ನಾವೆಲ್ಲ ಒಟ್ಟಿಗೆ ಒಂದಾಗಿ ಇದ್ದೀವಿ. ನಾವು ಬೇರೆ ಬೇರೆ ಮನೆ ಇದ್ರೂ ಈ ಥರ ಸಂದರ್ಭ ಬಂದಾಗ, ಈ ಥರ ಒಂದು ಹಬ್ಬ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತೀವಿ. ಆವಾಗ ಏನಾಗುತ್ತೆ, ಒಂದು ನಾವೆಲ್ಲ ಒಟ್ಟಿಗೆ ಆಗ್ತೀವಿ. ನಾವು, ನಮ್ಮ ಮಕ್ಕಳು, ಅವ್ರ ಮಕ್ಕಳೆಲ್ಲ ಸೇರಿ ಒಟ್ಟಿಗೆ ಮಾಡಿದಾಗ ಒಂದು ಸಂತೋಷ. ನಮ್ಮ ಹಿಂದೂ ಧರ್ಮದಲ್ಲಿ ಅದೇ ಇರುತ್ತಾನೆ, ಎಲ್ಲ ಒಟ್ಟಿಗೆ ಮಾಡಿ ಒಂದು ಹಬ್ಬ ಮಾಡಬೇಕು ಅಂತ. ಸೊ ಆ ಥರ ಎಲ್ಲ ಒಟ್ಟಿಗೆ ಮಾಡಿ ಹಬ್ಬ ಮಾಡ್ತೀವಿ. ಸರ್, ಎಲ್ಲೋ ಇವತ್ತಿನ ದಿನಮಾನಗಳಲ್ಲಿ ಈ ಹಬ್ಬ ಹರಿದಿನಗಳು ಮಾಸಿ ಹೋಗ್ತಾ ಇದ್ದಾವೆ. ಸೊ ನೀವು ಅಂದ್ರೆ ಇವತ್ತಿನ ಯುವ ಪೀಳಿಗೆ ಹೇಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ನೋಡಿರ್ತೀರಾ, ಅಂದ್ರೆ ಯಾವಾಗ್ಲೂ ಹೊರಗಡೆ ಸುತ್ತಾಡಿರ್ತೀರಾ. ಸೊ ಎಲ್ಲ ಗೊತ್ತಿರೋ ನೀವು ಯಾವ ರೀತಿಯಾಗಿ ನಿಮ್ಮ ಹಿರಿಯರು ಕೊಟ್ಟಿರುವಂತಹ ಸಂಪ್ರದಾಯನ ನಿಮ್ಮ ಮುಂದಿನ ಪೀಳಿಗೆ ಕೊಡ್ತಾ ಇದ್ದೀರಾ? ನಮ್ಮ ತಂದೆ ನಮಗೆ ಸಂಸ್ಕಾರ ಕೊಟ್ಟಿದ್ದು, ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ದು ನಮಗೆ. ಇದನ್ನು ನಾವು ನಮ್ಮ ಪುಣ್ಯ, ನಮ್ಮ ಭಾಗ್ಯ, ನಮ್ಮ ಮಕ್ಕಳು ಆ ಥರನೇ ಹಾಗೇ ಇದ್ದಾರೆ, ಅವರು ಹಾಗೆ ನಡ್ಕೊತಾರೆ. ಇವಾಗ ನಾವು ಡೆಕೋರೇಷನ್ ಮಾಡ್ತೀವಿ, ಇದನ್ನು ಡೆಕೋರೇಷನ್ ಆಗ್ಬೋದು, ದೇವ್ರನ್ನ ಮಾಡ್ಬೋದು, ಒಂದು ಬ್ಯಾಕ್ಗ್ರೌಂಡ್ ಆಗ್ಬೋದು, ಒಂದು ಹೂವಿನ ಕಟ್ಟಿದಿರ್ಬೋದು, ಒಂದು ತೊಟ್ಲಿರ್ಬೋದು, ನಾವು ಏನು ಮಾಡಿದ್ರೂ ಎಲ್ಲ ಅವರು ಐಡಿಯಾಸ್ ಕೊಡ್ತಾರೆ. ಈ ಥರ ಹಿಂಗೆ ಮಾಡೋಣ, ಈ ಥರ ಮಾಡೋಣಪ್ಪ ಅಂತ ಅವ್ರ ಜೊತೆ ಬರ್ತಾರೆ. ಏನಾಗುತ್ತೆ, ಇವಾಗ ಒಂದು ವೈಬ್ರೇಷನ್, ನಾವು ಇದು ಮನೇಲಿ ಮಾಡಿದಾಗ ವೈಬ್ರೇಷನ್ಸ್ ಹಂಗಿರುತ್ತೆ. ಹಬ್ಬಕ್ಕೆಂದೇ ವಿವಿಧ ಬಗೆಯ ಖಾದ್ಯಗಳನ್ನು ತಯಾರಿಸಿ ಜನರಿಗೆ ಹಂಚಿ ತಾವು ಸೇವಿಸುವ ಕುಟುಂಬ. ಅದಕ್ಕೂ ಮೊದಲು ನಾಡಿನ ಒಳಿತಿಗಾಗಿ ಉಪವಾಸ ಮಾಡಿ ವೆಂಕಟೇಶ್ವರನಿಗೆ ಭಕ್ತಿ ಸಮರ್ಪಿಸಿ ಭಕ್ತಿಯನ್ನ ಮೆರೆಯುತ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ವಿಶೇಷವಾಗಿ ವೈಕುಂಠ ಏಕಾದಶಿಯನ್ನ ಸುಂದರವಾಗಿ ಆಚರಿಸಿಕೊಂಡು ಬರುತ್ತಿರುವ ಕುಟುಂಬ ಈಗಾಗಲೇ 30 ವರ್ಷಗಳತ್ತ ಬಂದಿದ್ದು ಇನ್ನೂ ಮುಂದುವರಿಸಿಕೊಂಡು ಹೋಗುವ ಕನಸನ್ನ ಹೊತ್ತಿದ್ದಾರೆ. ವೇದ್ಯ ನಾದ ಸಮೃದ್ಧಿ ಸಂಪದಂ ದೇವದೇವೋತ್ತಮಂ ಬ್ರಹ್ಮಾಂಡ ಪೋಷಿತಂ ಹಯಗ್ರೀವವಂ. ಮನೆಯ ಸದಸ್ಯ ದೀಪಕ್ ಈ ಬಾರಿ ವೆಂಕಟೇಶ್ವರನ ದರ್ಶನಕ್ಕೆ ಹೋಗುವ ಕನಸನ್ನ ಹೊತ್ತಿದ್ರು. ಟಿಕೆಟ್ ಸಿಗದ ಕಾರಣ ಕೊಂಚ ಬೇಸರಗೊಂಡಿದ್ದ ಕುಟುಂಬ ಈ ಬಾರಿ ಇನ್ನು ವಿಶೇಷವಾಗಿ ವೈಕುಂಠ ಏಕಾದಶಿ ಆಚರಣೆಗೆ ಮುಂದಾಗಿದ್ದು ಮನೆಯಲ್ಲೇ ವಿಗ್ರಹದ ಪ್ರತಿರೂಪ ಪ್ರತಿಷ್ಠಾಪಿಸಿ ತಳಿರು ತೋರಣಗಳಿಂದ, ವಿದ್ಯುತ್ ದೀಪಗಳಿಂದ ಮನೆಯನ್ನ ಸಿಂಗರಿಸಿ ಭಕ್ತಿ ಭಾವವನ್ನ ಮೆರೆಯುತ್ತಿದ್ದಾರೆ. ಇನ್ನು ವಿಶೇಷವಾಗಿ ತಿರುಪತಿಯ ವೆಂಕಟೇಶ್ವರನ 6 ಅಡಿಯ ಪ್ರತಿಮೆಯ ರೂಪವನ್ನ ಮನೆಯ ಸದಸ್ಯರೇ ಸೇರಿ ತಯಾರಿ ಮಾಡಿದ್ದಾರಂತೆ. ಸುಮಾರು 15 ದಿನಗಳಿಂದ ದೇವರ ವಿಗ್ರಹದ ಸಂಪೂರ್ಣ ಪ್ರತಿರೂಪವನ್ನ ಮನೆಯಲ್ಲೇ ತಯಾರಿಸಿರುವ ಕಲೆಗಾರರು ಇವರು. ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಈಗಾಗಲೇ ಮಧ್ಯರಾತ್ರಿಯಿಂದಲೇ ದೇವಸ್ಥಾನಕ್ಕೆ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಆದ್ರೆ ಬೆಂಗಳೂರು ನಗರದ ಬೊಗ್ಗರಂ ಕುಟುಂಬಕ್ಕೆ ವೈಕುಂಠೇಶ್ವರ ಅಂದ್ರೆ ದೇವರೇ ಅವ್ರ ಮನೆಗೆ ಲಗ್ಗೆ ಇಟ್ಟಿರುವಂತಹದ್ದು. ಸೊ ಮನೆಯ ಹಿರಿಯರಾದಂತಹ ವಿಜಯ ಶ್ರೀಕಂಠಮ್ಮ ನಮ್ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಮೊದಲನೇದಾಗಿ ನಿಮಗೆ ಏನು ವೈಕುಂಠ ಏಕಾದಶಿಯ ಶುಭಾಶಯಗಳಮ್ಮ. ನಿಮಗೂ ಶುಭಾಶಯ. ವೈಕುಂಠ ಏಕಾದಶಿ ಶುಭಾಶಯ ನಿಮಗೂ. ಅಮ್ಮ, ಈಗಾಗ್ಲೇ ತುಂಬಾ ವರ್ಷಗಳಿಂದ ನೀವು ಏನು ವೈಕುಂಠ ಏಕಾದಶಿನ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ, ಪೂಜೆಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ಏನಮ್ಮ ಇದು ವೈಕುಂಠ ಏಕಾದಶಿ ಅಂದ್ರೆ ಏನು, ಯಾಕೆ ಮಾಡ್ತೀರಾ? ಆ್ಯಕ್ಚುಲ್ ಆಗಿ ವೈಕುಂಠ ಏಕಾದಶಿ ಅಂದರೆ ತಿರುಪತಿನಲ್ಲಿ ತುಂಬ ಗ್ರ್ಯಾಂಡು. ಅಲ್ಲಿಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ.
ಎಷ್ಟು ದಿವಸದ್ದು ನಾವು ಟಿಕೆಟ್ ಬುಕ್ ಮಾಡಿದ್ರು ಸಿಕ್ಕೋದಿಲ್ಲ. ನಮ್ಗೆ ಅವಾಗ ಏನು ಅನಿಸ್ತು ಅಂದರೆ, ಬೇಡ, ಅಲ್ಲಿ ಬದಲು ಅಲ್ಲಿಗೆ ನಾವು ಹೋಗೋ ಬದಲು ನಮ್ಮ ಮನೆಗೆ ದೇವ್ರನ್ನ ಕರೆಸ್ಕೊಂಡ್ಬಿಟ್ಟು ತೃಪ್ತಿಯಾಗಿ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಪರಮಾತ್ಮನ ನೋಡಿಕೊಂಡು ಇಲ್ಲೇ ಇದ್ಬಿಡೋಣ ಅನ್ನೋ ಆಸೆಗೋಸ್ಕರ ನಾವು ಇಲ್ಲಿ ವೆಂಕಟರಮಣ ಸ್ವಾಮಿನ ಮಾಡಿದ್ದೀವಮ್ಮ. ಇವತ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ದೀರಾ, ಸಾಕಷ್ಟು ಅಲಂಕಾರಗಳನ್ನ ಮಾಡಿದ್ದೀರಾ. ಎಷ್ಟು ವರ್ಷದಿಂದ ನೀವು ಇದನ್ನ ಅಂದ್ರೆ ವೈಕುಂಠ ಏಕಾದಶಿನ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿನೇ ಇಲ್ಲಿ ಕರೆಸ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಇದು ಮಾಡ್ಕೊಂಡು ಬರ್ತಾ ಇರುವಂತದ್ದಮ್ಮ? ಇವಾಗ 3 ವರ್ಷದಿಂದ ಮನೆಯಲ್ಲೇ ಮಾಡಿ ಎಲ್ಲರಿಗೂ ಹೇಳಿ ದಿವಸ ಸಾಯಂಕಾಲದೊತ್ತು ಭಜನ್ಸು ಆ ಥರ ಎಲ್ಲ ಇಟ್ಕೊಂಡು ಎಲ್ಲರೂ ಬಂದು ದೇವ್ರನ್ನ ನೋಡಿಕೊಂಡು ದೇವ್ರ ಹತ್ರ ಆಶೀರ್ವಾದ ತಗೊಂಡು ಹೋಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಮ್ಮ. ಸೊ ವೈಕುಂಠ ಏಕಾದಶಿ ಅಂತಂದ್ರೆ ಒಂದು ಉಪವಾಸ, ವ್ರತ, ಒಂದಷ್ಟು ಪೂಜೆಗಳಿರ್ತವೆ. ಅಂದ್ರೆ ಸುಮಾರು ಇದು 1 ವಾರಗಳ ಕಾಲ ನೀವು ಮಾಡ್ತೀರಾ. ಸೊ ಏನೇನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀರಾ? ಯಾವ ರೀತಿಯಾಗಿ ದೇವರಿಗೆ ನಿಮ್ಮ ಏನು ಹಾಡುಗಳ ಮೂಲಕ ಆಗ್ಲಿ ಏನೇನೆಲ್ಲ ಮಾಡ್ತೀರಮ್ಮ? ಆ್ಯಕ್ಚುಲಾಗಿ ಬೆಳಗ್ಗೆ ಎಲ್ಲ ಪೂಜೆ, ವೆಂಕಟರಮಣ ಸ್ವಾಮಿ ಸಹಸ್ರನಾಮ ಆ ಥರ ಎಲ್ಲ ಹೇಳಿ ಆಮೇಲೆ ದೇವರಿಗೆ ಭಜನೆ ಹಾಡಿಬಿಟ್ಟು ನೈವೇದ್ಯಕ್ಕೆ ಒಂದೊಂದು ಏಕಾದಶಿ ದಿವಸ ಅಂದರೆ ಉಪವಾಸ ಇರೋದ್ರಿಂದ ಬೇಯಿಸಿರೋದೇನು ಮಾಡೋದಿಲ್ಲ. ಅದರಿಂದ ಭತ್ತದರಳು, ರಸಾಯನ, ಬೇಲದ ಹಣ್ಣು ಅಂಥದ್ದೆಲ್ಲ ಮಾಡಿ ಪ್ರಸಾದ ತೊಗೊತೀವಿ. ಅದನ್ನೇ ನೈವೇದ್ಯ ಮಾಡ್ತೀವಿ ಆವತ್ತು ದೇವ್ರಿಗೂ. ನೆಕ್ಸ್ಟ್ ಡೇಯಿಂದನೂ ಒಂದೊಂದು ದಿವಸ ಒಂದೊಂದು ಸ್ವೀಟು, ಒಂದೊಂದು ದಿವಸ ಒಂದೊಂದು ಸ್ವೀಟು ಆ ಥರ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡ್ತೀವಿ. ಸಾಯಂಕಾಲದ ಹೊತ್ತು ವಿಷ್ಣು ಸಹಸ್ರನಾಮ ಹೇಳೋದು, ಗುರೂಪಕ್ಕೆ ಕೂತ್ಕೊಂಡು ಭಜನೆ ಹಾಡೋದು ಅಂತೂ 10 ದಿವಸನೂ ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮ ನಡೆಸ್ತೀವಿ. ಅದ್ರ ಮಧ್ಯದಲ್ಲಿ ಯಾರಿಗೆ ಬೇಕಾದರೂ ಬಂದು ಅವರು ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತ ಅನೌನ್ಸ್ ಮಾಡಿರ್ತೀವಮ್ಮ. ಅಷ್ಟೇ ಅಲ್ಲದೆ ತಿರುಪತಿ ವೆಂಕಟೇಶ್ವರನ ಪ್ರತಿರೂಪದ ಜೊತೆಗೆ ವೈಕುಂಠ ದ್ವಾರ ಹಾಗೂ ತಿರುಪತಿ ಹುಂಡಿಯನ್ನ ಕೂಡ ತಯಾರಿಸಿದ್ದಾರೆ. ಇನ್ನು 1 ವಾರಗಳ ಕಾಲ ಮನೆಯಲ್ಲಿ ಈ ಸಂಭ್ರಮ ಮೊಳಕಲಿದ್ದು, ಇನ್ನು ದೇವರಿಗೆ ಬೆಳಗ್ಗೆ ಮಂಗಳಾರತಿ, ಪೂಜೆ, ವಿಶೇಷ ಹೂವಿನಲಂಕಾರ ಮಾಡುವರು. ಸಂಜೆ ಸಮಯ ಸಹಸ್ರನಾಮ, ಕಥೆ, ಶ್ಲೋಕವನ್ನ ಹೇಳುವರು. ಇನ್ನು ಅಕ್ಕಪಕ್ಕದ ಮನೆಯವರಿಗೆ, ಸಂಬಂಧಿಕರಿಗೆ, ಸ್ನೇಹಿತರಿಗೂ ಈ ಪೂಜೆಯಲ್ಲಿ ಭಾಗವಹಿಸಲು ಅವಕಾಶವನ್ನ ನೀಡಲಾಗಿದ್ದು, ಅಕ್ಕಪಕ್ಕದ ಸಾರ್ವಜನಿಕರು ಮತ್ತು ಸ್ನೇಹಿತರ ಬಂದು ವೆಂಕಟೇಶ್ವರನ ದರ್ಶನವನ್ನ ಪಡೆಯುತ್ತಿದ್ದಾರೆ. ಸರ್ವ ಪಾಪಂ ಪರಿಹಾರಂ ಸರ್ವಶ್ರೇಷ್ಠ ಗುರುದೇವಂ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ. ರಾಜ್ಯಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ ಎಲ್ಲೆಡೆ ಮನೆ ಮಾಡಿರುವಂಥದ್ದು. ಅದರ ಜೊತೆಗೆ ಸಿಲಿಕಾನ್ ಸಿಟಿಯಲ್ಲಿ ಜನರು ಕೂಡ ಈಗಾಗಲೇ ಭರ್ಜರಿಯಿಂದ ಶುಭ ದಿನವನ್ನ ಆರಂಭ ಮಾಡಿರುವಂತಹದ್ದು. ಎಲ್ಲಾ ಕಡೆಗೂ ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆ ಹಮ್ಮಿಕೊಂಡಿದ್ರೆ, ನಗರದ ಒಂದು ಕುಟುಂಬದಲ್ಲಿ ಇನ್ನೂ ವಿಶೇಷವಾಗಿ ಅವ್ರ ಮನೆಯಲ್ಲೇ ಮಾಡ್ತಾ ಇರುವಂತದ್ದು. ನನ್ನ ಜೊತೆಗೆ ಆ ಕುಟುಂಬದ ಸದಸ್ಯರಾಗಿರುವಂತಹ ದೀಪಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಏನೆಲ್ಲ ವಿಶೇಷವಾಗಿ ಇವತ್ತು ಆಚರಣೆ ಮಾಡ್ತಾ ಇರುವಂತದ್ದು ಸರ್? ಮೊದಲನೇದಾಗಿ ಏನು ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ಸರ್. ಧನ್ಯವಾದಗಳು. ನಿಮ್ಮೆಲ್ಲರೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯಗಳು. ಸರ್, ಈಗ ವೈಕುಂಠ ಏಕಾದಶಿ ಅಂತಂದ್ರೆ ದೇವಸ್ಥಾನಗಳಲ್ಲಿ ನಾವೆಲ್ಲ ಪೂಜೆ ಮಾಡೋದಾಗಿರ್ಬೋದು, ಅಥವಾ ಏನು ವೆಂಕಟೇಶ್ವರನ ದೇವಸ್ಥಾನದಲ್ಲಿ ವಿಶೇಷವಾಗಿ ಮಾಡುವಂಥದ್ದು ನಾವು ನೋಡಿದ್ದೀವಿ. ಆದರೆ ನಿಮ್ಮ ಮನೆಯಲ್ಲೇ ನೀವು ಇವತ್ತು ವಿಶೇಷವಾಗಿ ದೇವರನ್ನ ಕರ್ಕೊಂಬಂದು ಕೂರಿಸಿದ್ದೀರಾ. ಸೊ ಏನು ಸರ್ ಇದರದು ಅಂದರೆ ವಿಶೇಷವೇನು ಸರ್? ನಾನು ಪ್ರತಿ ತಿಂಗಳು ತಿರುಪತಿ ಬೆಟ್ಟ ಹತ್ತಿ ಹೋಗಿ ದೇವರ ದರ್ಶನ ಮಾಡ್ಕೊಂಬರ್ತೀನಿ. ಇದು 9 ವರ್ಷದಿಂದ ಮಾಡ್ತಾಯಿದ್ದೀನಿ ನಾನು. ನನಗೆ 1-2 ವರ್ಷದ ಮುಂಚೆ ನನಗೆ ಈ ವೈಕುಂಠ ಏಕಾದಶಿ ದಿನ ಅಲ್ಲಿ ತಿರುಪತಿಗೆ ಹೋಗಬೇಕು ಅಂತ ಅನ್ನಿಸ್ತು ನನಗೆ. ಈ ಸಲ ಕೂಡ ಟಿಕೆಟ್ಸ್ ಓಪನ್ ಆದಾಗ ಟ್ರೈ ಮಾಡಿದೆ, ಬಟ್ ದೇವ್ರು ನನ್ನ ಕರೆಸ್ಕೊಳ್ಳಿಲ್ಲ. ಅದಕ್ಕೆ ಈ ಸಲ ನಾನೇನು ಮಾಡಿದೆ ಅಂದರೆ, ದೇವ್ರನ್ನ ಇಲ್ಲಿ ಕರೆಸ್ಬಿಟ್ಟೆ ನಾನು. ನಾವೆಲ್ಲರೂ ಮನೆಯವರೆಲ್ಲರೂ ಸೇರಿ, ನಮ್ಮ ನೆಂಟರು, ರಿಲೇಷನ್ಸು, ಫ್ರೆಂಡ್ಸು ಎಲ್ಲರೂ ಸೇರಿ ಈ ವೆಂಕಟೇಶ್ವರನ ಮಾಡಿದ್ದೀವಿ ನಾವು. ಇದು ಮಾಡೋದು ಹೆಂಗೆ ಅಂದರೆ, ಬರೀ ಮುಖವಾಡ ಇಟ್ಕೊಂಡು ಮಿಕ್ಕಿದ ಬಾಡಿ ಎಲ್ಲ ಫುಲ್ ನಾವು ಮಾಡಿದ್ದೀವಿ. ಅದನ್ನು ಹತ್ತಿ ಹಾಕಿ, ಬಟ್ಟೆ ಹಾಕಿ, ಆಮೇಲೆ ಗ್ಲೌಸ್ ನಾವು ಅದನ್ನು ತೊಗೊಂಡು ತಯಾರು ಮಾಡಿ, ಓಡೆ ಸ್ಟಫಿಂಗ್ ಎಲ್ಲ ಮಾಡಿ, ಹಾರನ ಹೊಲಿದೆವು. ಸೊ ಎಲ್ಲನೂ ನಾವು ರೆಡಿಮೇಡ್ ಆಚೆಯಿಂದ ತಂದು ಇಲ್ಲಿ ನಿಲ್ಲಿಸಿರೋದಲ್ಲ, ನಾವೇ ಮನೆಯವರೆಲ್ಲ ಸೇರಿ ಮಾಡ್ತೀವಿ. ಸೊ ಒಂಥರ ಇದು ಹಬ್ಬದ ಸಂಭ್ರಮ, ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಾಡೋಕ್ಕೆ ನಮ್ಗೆ ಇದನ್ನು. ಸರ್, ನೀವು ಆಗಲೇ ಮಾತಾಡ್ತಾ ನಾನು ವೆಂಕಟೇಶ್ವರನ ಭಕ್ತ, ತಿರುಪತಿಗೆ ಹೋಗ್ಬೇಕಂತ ಸಾಕಷ್ಟು ಬಾರಿ ಅನ್ಕೋತೀನಿ, ಆಗಿಲ್ಲ ಅಂತ. ಬಟ್ ಪ್ರತಿ ತಿಂಗಳು ಹೋಗ್ತೀನಿ ಅಂತ ಹೇಳಿದ್ರಿ. ಸೊ ಯಾಕೆ ಸರ್? ಅದು ಮೂಲ ಕಾರಣ ಏನು? ಅದ್ರ ಜೊತೆಗೆ ಮನೆಯಲ್ಲೇ ಮಾಡೋದಕ್ಕೆ ಮೂಲ ಕಾರಣ ಏನು?
ನಾನು ಒಂದಿಷ್ಟು ಬಾರಿ ದೇವ್ರನ್ನ ದರ್ಶನ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ನಾನೇನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಅದಾಗಬೇಕು ಅಂತ ಅಂದ್ಕೊಂಡು ನಾನು 9 ವರ್ಷದಿಂದ ಸತತವಾಗಿ ಕೋವಿಡ್ ಟೈಮಲ್ಲಿ ಬಿಟ್ಟರೆ ಇನ್ಯಾವಾಗಲೂ ಮಿಸ್ ಮಾಡಿಲ್ಲ. ಪ್ರತಿ ತಿಂಗಳು ಹೋಗ್ತಾ ಇದ್ದೀನಿ, ದೇವ್ರನ್ನ ಕರೆಸ್ಕೊತಾ ಇದ್ದಾರೆ. ಹೇಗೋ ಒಂದು ಯಾವುದೋ ಒಂದು ದರ್ಶನ ಯಾರೋ ಕರ್ಕೊಂಡು ಹೋಗ್ತಾರೋ, ಹೆಂಗೋ ಒಂದು ಬೆಟ್ಟದೋ ಫ್ರೀ ದರ್ಶನನೋ ಹೇಗೋ ಒಂದು ಮಾಡಿಕೊಂಡು ಪ್ರತಿ ತಿಂಗಳು ನಾನು ದರ್ಶನ ಮಾಡ್ತಾಯಿದ್ದೀನಿ. ನನಗೆ ಈಗ ಕಲಿಯುಗ ದೈವ ಅಂದರೆ ಇಟ್ ಇಸ್ ನಮ್ಮ ವೆಂಕಟೇಶ್ವರ ಸ್ವಾಮಿನೇ. ತುಂಬ ಯಾವ ದೇವಸ್ಥಾನ ನೋಡಿ ನೀವು, ಈ ದೇವ್ರದ್ದು ಜಾಸ್ತಿ ಭಕ್ತಿ, ಜಾಸ್ತಿ ಪ್ರೀತಿ, ಜನ ಜಾಸ್ತಿ, ದುಡ್ಡು ಜಾಸ್ತಿ ಕೊಡ್ತಾರೆ, ಎಲ್ಲ ಅಲ್ಲೇ ಜಾಸ್ತಿ ಇರೋದು. ಸೊ ನನಗೆ ಈ ದೇವ್ರು ಕಂಡ್ರೆ ಸ್ವಲ್ಪ ನಮ್ಮ ಮನೆ ದೇವ್ರು ಕೂಡ ಇದು. ನನಗೆ ಯಾರೋ ಸ್ವಾಮಿಗೆ ಹೇಳಿದರು, ಆದಷ್ಟು ಮನೆ ದೇವ್ರಿಗೆ ಹೋಗಿ ಬನ್ನಿ ಅಂತ ಹೇಳಿದರು. ಅದು ಹೇಗೋ ಒಂದು ವ್ಯಾಮೋಹ ನನಗೆ ದೇವ್ರಿಗೆ ಚೆನ್ನಾಗಿ ಬೆಳೀತು. ಸೊ ನನಗೆ ಈ ವೆಂಕಟೇಶ್ವರ ಮಾಡಬೇಕಾದ್ರೂ ಕೂಡ ಅಷ್ಟೇ, ಒಂದೊಂದು ಆ ಕೈ ದೇವರು ಯಾವ ಥರ ನಿಂತಿದ್ದಾರೆ, ಅವರು ಈ ಹಸ್ತ ಯಾವ ಥರ ಇದೆ, ಅಭಯ ಹಸ್ತಾನ, ಕೆಳಗಡೆ ಹಸ್ತಾನ, ಈ ಕೈ ಯಾಕೆ ಸೊಂಟು ಮೇಲೆ ಇಟ್ಕೊಂಡಿದ್ದಾರೆ, ಇವೆಲ್ಲ ನಾವು ಅದನ್ನು ಗೂಗಲ್ ಮಾಡಿ ನೋಡ್ತಾ ಇದ್ದೆ ಅರ್ಥ ಏನು ಅಂತ. ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೆ ಈ ಥರ ಅಂತ. ಸೊ ಒಂದು ದೇವ್ರನ್ನ ಮಾಡಬೇಕಾದ್ರೆ ಬರೀ ಏನೋ ಒಂದು ಬೊಂಬೆ ಮಾಡಿದ್ದು ಅಂತ ಅಲ್ಲ, ಸಂಪೂರ್ಣವಾಗಿ ನಮ್ಮ ಆತ್ಮ ಒಳಗಡೆ ಹೋಗಿ ಅದನ್ನು ದೇವ್ರನ್ನ ಮಾಡಿರೋದು. ನಮ್ಗೆ ತುಂಬ ಸಂತೋಷ ಆಯ್ತದೆ ಅದನ್ನು ಮಾಡಬೇಕಾದ್ರೆ. ಸರಿ, ಅಂದ್ರೆ ಅದನ್ನೆಲ್ಲ ಪ್ರಿಪ್ರೇಷನ್ ಬಗ್ಗೆ ಹೇಳಿದ್ರಿ ಸಾಕಷ್ಟು. ಅಂದ್ರೆ ಹೇಗೆ ಯಾವಾಗ ಏನೇನೆಲ್ಲ ಪ್ರಿಪ್ರೇಷನ್ ಮಾಡಿದ್ರಿ ಅಂತೇಳಿ. ಈ ಊಟದ ವಿಚಾರ ಅಂತ ಬಂದಾಗ, ಹಬ್ಬದ ಊಟದ ವಿಚಾರ ಅಂತ ಬಂದಾಗ ನೀವು ಉಪವಾಸ ಮಾಡ್ತೀರಾ, ಹೇಗೆ ಸರ್? ಪ್ರತಿ ತಿಂಗಳೂ ಏಕಾದಶಿ ನಾನು ಮಾಡ್ತೀನಿ. ಈ ಸಲ ವೈಕುಂಠ ಏಕಾದಶಿ ಇವತ್ತು ಇನ್ನೂ ಜಾಸ್ತಿ ಶ್ರೇಷ್ಠ. ಯಾಕೆ ನಾವು ಅದನ್ನು ಏಕಾದಶಿ ದೊಡ್ಡವರೆಲ್ಲ ಮಾಡೋದು ಒಂದು ಅರ್ಥ ಇದೆ. ಉಪವಾಸ ಏನಕ್ಕೆ ಮಾಡಬೇಕು ಅಂತ ಟೆಕ್ನಿಕಲಿ ಹೇಳಬೇಕು ಅಂದರೆ, ನಮ್ಮ ಬಾಡಿಗೆ ಒಂದು ಬ್ರೇಕ್ ಬೇಕು. ಸೊ ಆ ಬ್ರೇಕ್ ಕೊಡೋದೇ ಇದರಿಂದ ನಮ್ದೆಲ್ಲ ಬಾಡಿ ಎಲ್ಲ ಟೋನ್ ಆಗುತ್ತೆ. ಪ್ಲಸ್ ನಮಗೆ ದೇವರಲ್ಲಿ ಒಂದಾಗಕ್ಕೆ ವೈಕುಂಠ ಏಕಾದಶಿ ಇವತ್ತಿನ ದಿನ ವೈಕುಂಠ ದ್ವಾರ ಓಪನ್ ಆಗಿರುತ್ತೆ. ಸೊ ಈ ದಿನ ನಾವು ಏಕಾದಶಿ ಒಂದೊತ್ತು ತಿಂದು ಅಥವಾ ಬರೀ ಹಣ್ಣು ಹಂಪಲ ತಿನ್ಕೊಂಡಿದ್ದರೆ ದೇವರಿಗೆ ಹತ್ತಿರ ಆಗ್ತೀವಿ, ದೇವರಿಗೆ ಪ್ರಿಯರಾಗ್ತೀವಿ ನಾವು. ಸರಿ, ಸುಮಾರು 1 ವಾರಗಳ ಕಾಲ ಮನೆಯಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ನಿಮ್ಮ ಮನೆಯಲ್ಲಿ ಅಡಗಿರುತ್ತೆ. ಅದ್ರ ಜೊತೆಗೆ ಅಂದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಾರ, ಬಂದು ಭಾಗ್ಯ ಆಗ್ತಾರ, ಅವರೆಲ್ಲ ಯಾವ ರೀತಿಯಾಗಿ ಮಾತಾಡ್ತಾರೆ, ಏನ್ ಹೇಳ್ತಾರೆ ನಿಮ್ಮ ಅಂದ್ರೆ ನಿಮ್ಮ ಮನೆಯಲ್ಲಿ ನಡೆಯುವಂತ ಹಬ್ಬದ ಬಗ್ಗೆ, ಸಡಗರದ ಬಗ್ಗೆ ಏನ್ ಹೇಳ್ತಾರೆ? ಇದು ಈಗ ನಮ್ಮ ಅಪಾರ್ಟ್ಮೆಂಟಲ್ಲಿ ಫ್ರೆಂಡ್ಸ್ ಎಲ್ಲ ಬರೆದು ಹೆಲ್ಪ್ ಮಾಡ್ತಾರೆ, ರಿಲೇಟಿವ್ಸು, ನಮ್ಮ ಅಕ್ಕಂದರು, ಹೆಣ್ಣು ಮಕ್ಕಳು ಎಲ್ಲರೂ ಬಂದು ಎಲ್ಲರೂ ಸಹಾಯ ಮಾಡ್ತಾರೆ ಇದನ್ನು ಮಾಡಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಇದೆಲ್ಲ ಮಾಡ್ತೀವಿ ನಾವು. ಆವಾಗ ಮಾಡಿದಾಗ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಫ್ಯಾಮ್ಲಿ ಬೇರೆ 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 ಆದರೂ ನಾವೆಲ್ಲ ಒಟ್ಟಿಗೆ ಒಂದಾಗಿ ಇದ್ದೀವಿ. ನಾವು ಬೇರೆ ಬೇರೆ ಮನೆ ಇದ್ರೂ ಈ ಥರ ಸಂದರ್ಭ ಬಂದಾಗ, ಈ ಥರ ಒಂದು ಹಬ್ಬ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತೀವಿ. ಆವಾಗ ಏನಾಗುತ್ತೆ, ಒಂದು ನಾವೆಲ್ಲ ಒಟ್ಟಿಗೆ ಆಗ್ತೀವಿ. ನಾವು, ನಮ್ಮ ಮಕ್ಕಳು, ಅವ್ರ ಮಕ್ಕಳೆಲ್ಲ ಸೇರಿ ಒಟ್ಟಿಗೆ ಮಾಡಿದಾಗ ಒಂದು ಸಂತೋಷ. ನಮ್ಮ ಹಿಂದೂ ಧರ್ಮದಲ್ಲಿ ಅದೇ ಇರುತ್ತಾನೆ, ಎಲ್ಲ ಒಟ್ಟಿಗೆ ಮಾಡಿ ಒಂದು ಹಬ್ಬ ಮಾಡಬೇಕು ಅಂತ. ಸೊ ಆ ಥರ ಎಲ್ಲ ಒಟ್ಟಿಗೆ ಮಾಡಿ ಹಬ್ಬ ಮಾಡ್ತೀವಿ. ಸರ್, ಎಲ್ಲೋ ಇವತ್ತಿನ ದಿನಮಾನಗಳಲ್ಲಿ ಈ ಹಬ್ಬ ಹರಿದಿನಗಳು ಮಾಸಿ ಹೋಗ್ತಾ ಇದ್ದಾವೆ. ಸೊ ನೀವು ಅಂದ್ರೆ ಇವತ್ತಿನ ಯುವ ಪೀಳಿಗೆ ಹೇಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ನೋಡಿರ್ತೀರಾ, ಅಂದ್ರೆ ಯಾವಾಗ್ಲೂ ಹೊರಗಡೆ ಸುತ್ತಾಡಿರ್ತೀರಾ. ಸೊ ಎಲ್ಲ ಗೊತ್ತಿರೋ ನೀವು ಯಾವ ರೀತಿಯಾಗಿ ನಿಮ್ಮ ಹಿರಿಯರು ಕೊಟ್ಟಿರುವಂತಹ ಸಂಪ್ರದಾಯನ ನಿಮ್ಮ ಮುಂದಿನ ಪೀಳಿಗೆ ಕೊಡ್ತಾ ಇದ್ದೀರಾ? ನಮ್ಮ ತಂದೆ ನಮಗೆ ಸಂಸ್ಕಾರ ಕೊಟ್ಟಿದ್ದು, ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ದು ನಮಗೆ. ಇದನ್ನು ನಾವು ನಮ್ಮ ಪುಣ್ಯ, ನಮ್ಮ ಭಾಗ್ಯ, ನಮ್ಮ ಮಕ್ಕಳು ಆ ಥರನೇ ಹಾಗೇ ಇದ್ದಾರೆ, ಅವರು ಹಾಗೆ ನಡ್ಕೊತಾರೆ. ಇವಾಗ ನಾವು ಡೆಕೋರೇಷನ್ ಮಾಡ್ತೀವಿ, ಇದನ್ನು ಡೆಕೋರೇಷನ್ ಆಗ್ಬೋದು, ದೇವ್ರನ್ನ ಮಾಡ್ಬೋದು, ಒಂದು ಬ್ಯಾಕ್ಗ್ರೌಂಡ್ ಆಗ್ಬೋದು, ಒಂದು ಹೂವಿನ ಕಟ್ಟದಿರ್ಬೋದು, ಒಂದು ತೊಟ್ಲಿರ್ಬೋದು, ನಾವು ಏನು ಮಾಡಿದ್ರು ಎಲ್ಲ ಅವರು ಐಡಿಯಾಸ್ ಕೊಡ್ತಾರೆ. ಈ ಥರ ಹಿಂಗೆ ಮಾಡೋಣ, ಈ ಥರ ಮಾಡೋಣಪ್ಪ ಅಂತ ಅವ್ರ ಜೊತೆ ಬರ್ತಾರೆ. ಏನಾಗುತ್ತೆ ಇವಾಗ ಒಂದು ವೈಬ್ರೇಷನ್, ನಾವು ಇಲ್ಲಿ ಮನೇಲಿ ಮಾಡಿದಾಗ ವೈಬ್ರೇಷನ್ಸ್ ಹಂಗಿರುತ್ತೆ. ಹಬ್ಬಕ್ಕೆಂದೇ ವಿವಿಧ ಬಗೆಯ ಖಾದ್ಯಗಳನ್ನು ತಯಾರಿಸಿ ಜನರಿಗೆ ಹಂಚಿ ತಾವು ಸೇವಿಸುವ ಕುಟುಂಬ ಅದಕ್ಕೂ ಮೊದಲು ನಾಡಿನ ಒಳಿತಿಗಾಗಿ ಉಪವಾಸ ಮಾಡಿ ವೆಂಕಟೇಶ್ವರನಿಗೆ ಭಕ್ತಿ ಸಮರ್ಪಿಸಿ ಭಕ್ತಿಯನ್ನ ಮೆರೆಯುತ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ವಿಶೇಷವಾಗಿ ವೈಕುಂಠ ಏಕಾದಶಿಯನ್ನ ಸುಂದರವಾಗಿ ಆಚರಿಸಿಕೊಂಡು ಬರುತ್ತಿರುವ ಕುಟುಂಬ ಈಗಾಗಲೇ 30 ವರ್ಷಗಳತ್ತ ಬಂದಿದ್ದು ಇನ್ನೂ ಮುಂದುವರಿಸಿಕೊಂಡು ಹೋಗುವ ಕನಸನ್ನ ಹೊತ್ತಿದ್ದಾರೆ.